ಹಾಯ್, ವೆಲ್ಕಮ್ ಟು ಇಸ್ಮಾ ಮೀಡಿಯಾ. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ. ಈ ದಿನ ಮತ್ತೊಂದು ಸಂದೇಶದೊಟ್ಟಿಗೆ ನಿಮ್ಮನ್ನು ಸಂಧಿಸಲಿಕ್ಕೆ ಕೊಟ್ಟಂಥ ಈ ಶ್ರೇಷ್ಠ ಕೃಪೆಗಾಗಿ ನಾನು ದೇವರನ್ನ ಮಹಿಮೆ ಪಡಿಸುವನಾಗಿದ್ದೇನೆ. ಪ್ರಿಯ ದೇವ ಮಕ್ಕಳೇ, ಅನೇಕ ಜನರು ಈ ಸಂದೇಶಗಳ ಮುಖಾಂತರವಾಗಿ ಆಶೀರ್ವದಿಸಲ್ಪಡ್ತಾ ಇದ್ದೀರಿ. ನಿಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದೀರಿ. ಅದನ್ನು ನಾವು ಕೇಳಿಸಿಕೊಳ್ಳುವಾಗ ನಿಜಕ್ಕೂ ಸಂತೋಷವಾಗ್ತದೆ. ಹಾಗಾಗಿ ಈ ದಿನ ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಇನ್ನೊಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಬಹು ಪ್ರಾಮುಖ್ಯವಾದಂಥ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ ನಂಬಿಕೆ. ಯಾಕಂದರೆ ನಾವು ವಿಶ್ವಾಸಿಗಳಾಗಿದ್ದೇವೆ. ವಿಶ್ವಾಸಿಗಳು ಎಂಬ ಹೆಸರು ಉಳ್ಳಂಥ ನಾವು ವಿಶ್ವಾಸವುಳ್ಳವರಾಗಿರಬೇಕೆಂಬುದಾಗಿ ದೇವರು ಬಯಸೋದ್ರಿಂದ ಇಂದು ನಾವು ಒಂದು ವಿಷಯವನ್ನು ಆಲೋಚಿಸಿಕೊಳ್ಳೋಣ. ನಂಬಿಕೆ ಹೇಗೆ ಬರುತ್ತೆ ಎಂಬುದಾಗಿ. ನನ್ನ ವಿಶ್ವಾಸಿಯ ಜೀವಿತವನ್ನು ನಾನು ಪ್ರಾರಂಭಿಸುವಾಗ ನಾನು ರಕ್ಷಣೆ ಹೊಂದಿದ ತರುವಾಯ ನಂಬಿಕೆ ಹೇಗೆ ಬರ್ತದೆ ಎಂಬುದು ನನಗೆ ಗೊತ್ತಿಲ್ಲ. ಅನೇಕ ಜನರು ಹೇಳ್ತಾ ಇದ್ರು ಪ್ರಾರ್ಥಿಸ್ರಿ ಎಂಬುದಾಗಿ. ಆ ದೈವ ಸೇವಕರು ಹೇಳಿದ ಮಾತುಗಳನ್ನ ಕೇಳಿ ರಾತ್ರಿ ಹಗಲು ನಾನು ಪ್ರಾರ್ಥಿಸ್ತಿದ್ದೆ, ಕರ್ತನ ನಂಬಿಕೆ ಕೊಡು. ನಂಬಿಕೆ ಇದ್ದರೆ ಮಾತ್ರ ನಿನ್ನನ್ನು ಅಂಟಿಕೊಂಡಿರಲಿಕ್ಕೆ ಸಾಧ್ಯ. ನಂಬಿಕೆ ಇಲ್ಲದೆ ಹೋದ ನಿನ್ನನ್ನು ಅಂಟಿಕೊಂಡಿರಲಿಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಬಿಟ್ಟು ಹೋಗ್ಬಿಡ್ತೇನೆ. ನಿನ್ನನ್ನು ಬಿಟ್ಟು ಹೋಗೋದ ರೀತಿಯಲ್ಲಿ ನನಗೆ ನಂಬಿಕೆ ಕೊಡು ಎಂಬುದಾಗಿ ಎಷ್ಟೋ ವರ್ಷಗಳ ಕಾಲ ನಾನು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದ್ದು ಉಂಟು. ಹಾಗಾದರೆ ಇವತ್ತು ನಾವು ವಾಕ್ಯದ ನೆರಳಲ್ಲಿ ನಂಬಿಕೆ ಹೇಗೆ ಬರ್ತದೆ ಎಂಬುದಾಗಿ ಕಲ್ತ್ಕೊಳ್ಳಿಕ್ಕಿದ್ದೇವೆ. ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ವಾಕ್ಯವನ್ನು ಮಿಸ್ ಮಾಡ್ಕೊಳ್ಬೇಡ್ರಿ. ವಾಕ್ಯ ಮಿಸ್ ಮಾಡ್ಕೊಳ್ಬೇಡ್ರಿ. ಜಾಗ್ರತೆಯಾಗಿ ನೀವು ಕೇಳಿಸ್ಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನ ಹೀಗೆ ಹೇಳ್ತದೆ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಅದನ್ನು ಪೂರೈಸುವಾತನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ತಾಳ್ಮೆಯಿಂದ ಓಡೋಣ. ಜಾಗ್ರತೆ ಕೇಳಿಸ್ಕೊಡ್ರಿ. ಈ ವಾಕ್ಯ ಭಾಗ ಅನೇಕ ಸಾರಿ ನೀವು ಓದಿರ್ಬೋದು, ಅನೇಕ ಸಾರಿ ಕೇಳಿಸ್ಕೊಂಡಿರ್ಬೋದು, ಅನೇಕ ಸಾರಿ ಪ್ರಸಂಗಿಸಿರ್ಬೋದು, ಅನೇಕ ಪ್ರಸಂಗಗಳು ನೀವು ಕೇಳಿಸ್ಕೊಂಡಿರ್ಬೋದು. ಆದರೆ ಜಾಗ್ರತೆ ಕೇಳಿಸ್ಕೊಳ್ರಿ, ವಾಕ್ಯದಲ್ಲಿ ಏನೋ ವಿವರಣೆ ಇರುವಂಥದ್ದಾಗಿದೆ. ಪ್ರಿಯ ದೇವ ಮಕ್ಕಳೇ, ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಯೇಸು ಕ್ರಿಸ್ತನು ಎಂಬುದಾಗಿ ಮಾತಾಡ್ತದೆ. ಅದರ ಅರ್ಥ ನಾನು ಸುಮ್ಮನೆ ಇದ್ದರೂ ಯೇಸು ಕ್ರಿಸ್ತನು ನನ್ನೊಳಗೆ ತನಗೆ ತಾನೇ ನಂಬಿಕೆಯನ್ನು ಹುಟ್ಟಿಸ್ತಾನೆ ಎಂಬುದಾಗಿ ಅದರ ಅರ್ಥವಾ? ಹಾಗಾದರೆ ಯೇಸು ನನ್ನ ನಂಬಿಕೆಯನ್ನು ಹುಟ್ಟಿಸ್ತಾನಂದರೆ ಅದರ ಅರ್ಥ ಏನು? ಹೇಗೆ ನನ್ನಲ್ಲಿ ಯೇಸು ಕ್ರಿಸ್ತನು ತನ್ನ ನಂಬಿಕೆಯನ್ನು ಹುಟ್ಟಿಸ್ತಾನೆ? ನಿಮಗೊಂದು ಅರ್ಥ ಆಗುವ ರೀತಿಯಲ್ಲಿ ಒಂದು ಸಣ್ಣ ಉದಾಹರಣೆ ಕೊಟ್ಟು ಇದನ್ನು ಅರ್ಥೈಸ್ತೇನೆ. ನಿಮಗೆ ಬಹಳ ಕಷ್ಟ ಇದೆ ಅಂತ ಇಟ್ಕೊಳ್ಳೋಣ. ನಿಮಗೆ ಬಹಳ ಕಷ್ಟ ಇದೆ. ಆ ಕಷ್ಟ ಇರುವಾಗ ನಿಮ್ಮ ಮುಂದೆ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಒಬ್ಬ ವ್ಯಕ್ತಿ ಬಹಳ ಕಡುಬಡುವ, ಅವನಿಗೆ ತಿನ್ಲಿಕ್ಕಿರೋದಿಲ್ಲ, ದಾರಿದ್ರ್ಯ ಅವನ್ನ ಹಿಡ್ಕೊಂಡ್ಬಿಟ್ಟಿರ್ತದೆ, ಅವನು ಯಾವುದೇ ಸಹಾಯ ಮಾಡ್ಲಿಕ್ಕೆ ಅವನಿಗೆ ಶಕ್ತಿ ಇರೋದಿಲ್ಲ. ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಆತನು ಬಹಳ ಶ್ರೀಮಂತ, ಬಹಳಷ್ಟು ಹಣ ಇರ್ತದೆ, ಶ್ರೀಮಂತನಾಗಿರ್ತಾನೆ, ಬಹಳಷ್ಟು ಶ್ರೀಮಂತನಾಗಿರ್ತಾನೆ. ಈಗ ಈ ಎರಡು ವ್ಯಕ್ತಿಗಳಲ್ಲಿ ನೀವು ನಿಮ್ಮ ಕಷ್ಟಕ್ಕಾಗಿ ಸಹಾಯಕ್ಕೆ ಯಾರ ಬಳಿಗೆ ಹೋಗ್ತೀರಿ? ಬಡವನ ಬಳಿಗೆ ಹೋಗ್ತೀರಾ? ಶ್ರೀಮಂತನ ಬಳಿಗೆ ಹೋಗ್ತೀರಾ? ನಿಜವಾಗಿ ಹೇಳಬೇಕಾದ್ರೆ ನಾವು ಬಡವನ ಬಳಿಗೆ ಹೋಗಲ್ಲ, ಶ್ರೀಮಂತನ ಬಳಿಗೆ ಹೋಗ್ತೇವೆ. ಯಾಕೆ ಬಡವನ ಬಳಿಗೆ ಹೋಗಲ್ಲ, ಯಾಕೆ ಶ್ರೀಮಂತನ ಬಳಿಗೆ ಹೋಗ್ತೇವೆ? ಜಾಗ್ರತೆ ಕೇಳಿಸ್ಕೊಳ್ರಿ. ಬಡವನ ಹತ್ರ ಏನು ಇಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಬಡವನಿಗೆ ತಾನೇ ಇನ್ನೊಬ್ರು ಕೊಡ್ಬೇಕು ಅನ್ನೋದು ನಮಗೆ ಗೊತ್ತು. ಬಡವನ ಹತ್ರ ನಾವು ಹೋಗಿ ಕೇಳಿದ್ರೆ ನಮಗೆ ಏನು ಸಿಗೋಲ್ಲ ಅನ್ನೋದು, ನಮಗೆ ಕೊಡಬೇಕಾಗಿದ್ದು ಬಡವನ ಬಳಿಯಲ್ಲಿ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾದ್ರೆ ಶ್ರೀಮಂತನ ಬಳಿಗೆ ನಾವು ಯಾಕೆ ಹೋಗ್ತೇವೆ? ಶ್ರೀಮಂತನ ಬಳಿಯಲ್ಲಿ ನಮಗೆ ಬೇಕಾದ್ದು, ನಮಗೆ ಕೊಡ್ಲಿಕ್ಕೆ ಬೇಕಾದ್ದು ಆ ಮನುಷ್ಯನ ಬಳಿಯಲ್ಲಿ ಇದೆ, ಆತನು ಕೊಡ್ತಾನೆ ಎಂಬುದಾಗಿ ನಾವು ಹೋಗ್ತೇವೆ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ನಮಗೆ ಬೇಕಾದದ್ದು ಅಲ್ಲಿ ಇಲ್ಲದೆ ಹೋದ್ರೆ, ನಮಗೆ ಕೊಡುವಂತ ಯೋಗ್ಯತೆ ಆ ವ್ಯಕ್ತಿಗಿಲ್ಲದೆ ಹೋದ್ರೆ ಅವರ ಬಳಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮೇಲೆ ನಮಗೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ಆ ಮನುಷ್ಯ ಕೊಡ್ತಾನೆ ಅನ್ನುವಂಥ ನಂಬಿಕೆ ನಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಯಾವಾಗ ಬರ್ತದೆ? ಅವನ ಬಳಿಯಲ್ಲಿ ಇದೆ.
ಅವನ ಬಳಿಯಲ್ಲಿ ಇದೆ ಅಂತ ಗೊತ್ತಾದ್ಮೇಲೆ ನಮ್ಗೇನಾಗ್ತದೆ, ಅವನ ಬಳಿಗೆ ಹೋಗ್ಲಿಕ್ಕೆ ನಂಬಿಕೆ ಬರ್ತದೆ. ಈಗ ನಂಬಿಕೆ ಹುಟ್ಟಿಸ್ತಾನೆ ಯೇಸು ಕ್ರಿಸ್ತನು ಅಂದ್ರೆ ಅದರ ಅರ್ಥ ಏನು? ನಂಬಿಕೆಯನ್ನು ಹುಟ್ಟಿಸ್ತಾನೆ ಯೇಸು ಕ್ರಿಸ್ತನು ಅಂದ್ರೆ ಅದರ ಅರ್ಥ ಏನು? ಅದರ ಅರ್ಥ ಏನಪ್ಪಾ ಅಂದ್ರೆ, ಯೇಸು ಯಾರು ಎಂಬುದಾಗಿ ತಿಳಿಯೋದೇ ನಮ್ಮ ನಂಬಿಕೆಯ ರಹಸ್ಯ. ನಾನು ಯೇಸು ಯಾರು ಅಂತ ತಿಳ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ, ನಾನು ಯೇಸುವಿನ ಮೇಲೆ ಆಟೋಮೆಟಿಕ್ ಆಗಿ ನನಗೆ ನಂಬಿಕೆ ಬಂದ್ಬಿಡ್ತದೆ. ನಿಮಗೆ ಇದು ಸ್ವಲ್ಪ ಕಷ್ಟಕರವಾಗಿರ್ಬೋದು. ಯೇಸುವನ್ನ ತಿಳಿಯೋದು ಹೇಗೆ ನಂಬಿಕೆ ಬರ್ತದೆ? ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ಯೇಸು ಕ್ರಿಸ್ತನು ಸರ್ವಶಕ್ತನು, ಯೇಸು ಕ್ರಿಸ್ತನು ಎಲ್ಲವನ್ನೂ ಮಾಡಬಲ್ಲನು ಅಂಥೇಳಿ ನೀವು ತಿಳಿತಾ ಹೋದ ಹಾಗೆ ನಿಮಗೆ ನಂಬಿಕೆ ಆತನ ಮೇಲೆ ಆಟೋಮೆಟಿಕ್ ಆಗಿ ಬರ್ತದೆ. ನಿಮ್ಮಲ್ಲಿ ಎಷ್ಟೋ ಜನ ಯೇಸು ಕ್ರಿಸ್ತನ ನಂಬಿದಾಗ, ಯೇಸು ಕ್ರಿಸ್ತನು ಲೋಕವನ್ನ ಸೃಷ್ಟಿ ಮಾಡಿದ್ನು ಅಂತ ಹೇಳಿದಾಗ ನೀವು ನಂಬಿದ್ದೀರಿ. ಯೇಸು ಕ್ರಿಸ್ತ ನಿಮ್ಮ ಪಾಪಗಳಿಗೋಸ್ಕರ ಸತ್ತಿದಾನ ಅಂತ ಹೇಳಿದಾಗ ನೀವು ನಂಬಿದ್ದೀರಿ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಮಗೆ ರಕ್ಷಣೆ ಸಿಗ್ತಾ ಅಂತ ಹೇಳಿದಾಗ ನೀವು ನಂಬಿದ್ದೀರಿ. ಅದು ನೀವು ಯಾವತ್ತಾದ್ರೂ ಹೋಗಿ ನೋಡಿದ್ರಾ? ಇಲ್ಲ. ಅದನ್ನ ನಾವು ಕೇಳಿಸ್ಕೊಂಡ್ವಿ. ಆತನು ಹೀಗೆ ಮಾಡಿದ್ದಾನಂತೇಳಿ, ಆತನು ಮಾಡಿದ ಕಾರ್ಯಗಳೇ ನಮಗೆ ನಂಬಿಕೆಯನ್ನು ಹುಟ್ಟಿಸ್ತದೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಎರಡು ವಿಷಯಗಳು ಸ್ಪಷ್ಟವಾಗಿ ಗೊತ್ತಿರಬೇಕು. ಏನು? ಯೇಸು ಏನ್ ಬೇಕಾದ್ರೂ ಮಾಡಬಲ್ಲ. ಎರಡನೇದು, ಯೇಸು ಸರ್ವಶಕ್ತನು ಅಂತೇಳಿ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಯೇಸು ಏನ್ ಬೇಕಾದ್ರೂ ಮಾಡಬಲ್ಲ ಅಂತ ತೋರಿಸ್ಕೊಟ್ಟಿದ್ದಾನೆ. ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಆತನು ಸರ್ವಶಕ್ತನು ಅಂತ ಹೇಳಿದ್ದಾನೆ. ಹಾಗಾದ್ರೆ ನಾವು ದೇವರು ಏನು ಬೇಕಾದ್ರೂ ಮಾಡಬಲ್ಲ, ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತಿ ಇದೆ ಅಂತೇಳಿ ನಮ್ಗೆ ಗೊತ್ತಾದ್ರೆ, ನಮ್ಗೆ ತಿಳುವಳಿಕೆ ಬಂದ್ರೆ, ನಮ್ಮ ನಂಬಿಕೆ ಆಟೋಮೆಟಿಕ್ ಆಗಿ ಹುಟ್ಟುಬಿಡ್ತದೆ. ಅಂದ್ರೆ ಯೇಸು ಏನ್ ಮಾಡ್ತಾರೆ, ನಮ್ಮ ಜೀವನದಲ್ಲಿ ಹೇಗ್ ಮಾಡ್ತಾರೆ, ಯೇಸು ಏನ್ ಮಾಡ್ತಾರೆ, ಯೇಸು ನಮ್ಮ ಜೀವನದಲ್ಲಿ ಹೇಗ್ ಬಿಡಿಸ್ತಾರೆ, ಇದನ್ನ ತಿಳಿಯೋದೇ ನಮ್ಮ ನಂಬಿಕೆಯ ಹುಟ್ಟಿಸುವಂತ ವಿಷಯ ಆಗಿರ್ತದೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ನಾವು ಬೈಬಲಲ್ಲಿ ಒಂದೊಂದು ಅಂಶವನ್ನು ಸಹ ಓದುವಾಗ, ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಓದುವಾಗ ನಮಗೆ ಒಂದೊಂದು ವಿಷಯಗಳು ಅರ್ಥ ಆಗೋದೇನಪ್ಪ ಅಂದ್ರೆ ದೇವರು ಏನ್ ಮಾಡ್ತಾರೆ ಎಂಬುದಾಗಿ. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ಯೇಸು ಕ್ರಿಸ್ತನು ನಮ್ಮಲ್ಲಿ ನಂಬಿಕೆ ಹುಟ್ಟಿಸ್ತಾನಂದ್ರೆ ಆತನ ಕುರಿತು ನಾವು ತಿಳಿದುಕೊಳ್ಳುವಾಗಲೇ ಆಟೋಮೆಟಿಕ್ ಆಗಿ ನಮ್ಮ ನಂಬಿಕೆ ಬಂದ್ಬಿಡ್ತದೆ. ಯೇಸು ಕ್ರಿಸ್ತನ್ ಏನ್ ಮಾಡಿದ್ದಾನೆ, ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನ ಕಾರ್ಯಗಳೇನು, ಆತನು ದೇವರಾಗಿ ಏನ್ ಮಾಡ್ಲಿಕ್ಕಿದ್ದಾನೆ, ಏನ್ ಮಾಡ್ತಾನೆ ಎಂಬುದಾಗಿ ನಮ್ಗಿದು ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ರೆ ಆತನ ಮೇಲೆ ನಂಬಿಕೆ ನಮ್ಗೆ ದೃಢವಾಗಿದ್ದು ಬಿಡ್ತದೆ. ನಾಳೆ ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರು ನಮ್ಮ ಹೃದಯದಲ್ಲಿ ನಂಬಿಕೆಯನ್ನು ಹೇಗೆ ಹುಟ್ಟಿಸ್ತಾನಪ್ಪ ಅಂದ್ರೆ, ಆತನನ್ನ ತಿಳಿದುಕೊಳ್ಳುವುದರ ಮುಖಾಂತರವಾಗಿ ನಮಗೆ ನಂಬಿಕೆಯನ್ನು ಹುಟ್ಟಿಸ್ತಾನೆ. ಆತನ ತಿಳಿದುಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ರಿ. ಆತನ ತಿಳಿದುಕೊಳ್ಳುವಷ್ಟು ಕಾಲ ನಿಮ್ಮ ಜೀವನದಲ್ಲಿ ನಂಬಿಕೆ ಅನ್ನೋದು ಹುಟ್ಟುತ್ತಾನೆ ಇರ್ತದೆ. ಎರಡನೇದಾಗಿ, ರೋಮ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಚನಕ್ಕೆ ಬಂದಾಗ, ಕೇಳುವುದರಿಂದ ನಂಬಿಕೆ ಉಂಟಾಗ್ತದೆ. ಏನ್ ಕೇಳೋದ್ರಿಂದ? ಜಾಗ್ರತೆ ಕೇಳಿಸ್ಕೊಳ್ರಿ. ವಾಕ್ಯವನ್ನ ಕೇಳಿಸ್ಕೊಳ್ಳೋದ್ರಿಂದ ನಮಗೆ ನಂಬಿಕೆ ಉಂಟಾಗ್ತದೆ. ಕೇಳಿಸ್ಕೊಳ್ರಿ, ನಂಬಿಕೆ ಏನ್ ಬೇಕಾದ್ರೂ ಮಾಡಬಲ್ಲದು. ಹಾಗಾದ್ರೆ ನಂಬಿಕೆ ಹೇಗೆ ಹುಡ್ತದೆ? ದೇವರಿಂದ ಮತ್ತು ದೇವರ ವಾಕ್ಯದಿಂದ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ನಂಬಿಕೆ ಹೇಗೆ ಹುಟ್ಟುತ್ತದೆ? ನಂಬಿಕೆ ನಮ್ಮಲ್ಲಿ ಹೇಗೆ ಹುಟ್ಟುತ್ತದೆ ಅಂತ ಹೇಳಿದ್ರೆ, ದೇವರಿಂದ, ದೇವರ ವಾಕ್ಯದಿಂದ. ಆ ವಾಕ್ಯಗಳನ್ನ ಓದುವಾಗ ಆ ವಾಕ್ಯದಲ್ಲಿ ದೇವರೇನಾಗಿದ್ದಾನೆ ಅಂತೇಳಿ ತೋರಿಸ್ಕೊಡ್ತಾನೆ. ಹಾಗಾದ್ರೆ ನಿನ್ನ ಜೀವನದಲ್ಲಿ ನಂಬಿಕೆ ಎಲ್ಲಿ ಹುಡ್ತದೆ ಅಂತ ಹೇಳಿದ್ರೆ, ದೇವರನ್ನ ತಿಳಿದುಕೊಳ್ಳುವುದರಲ್ಲಿ, ದೇವರ ವಾಕ್ಯ ಓದೋದ್ರಲ್ಲಿ, ದೇವರ ವಾಕ್ಯ ಕೇಳಿಸ್ಕೊಳ್ಳೋದ್ರಲ್ಲಿ. ದೇವರ ವಾಕ್ಯದಲ್ಲಿ ಎಲ್ಲ ಬರೆಯಲ್ಪಟ್ಟದೆ. ದೇವರು ಏನ್ ಮಾಡಿದ್ದಾನೆ, ಏನ್ ಮಾಡ್ಲಿಕ್ಕಿದ್ದಾನೆ, ಏನೇನು ಆಗ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾನೆ. ಹಾಗಾಗಿ ನಮ್ಮ ನಂಬಿಕೆಯ ಮೂಲ ದೇವರ ಬಳಿ ಮತ್ತು ದೇವರ ವಾಕ್ಯದಲ್ಲಿದೆ. ಹಾಗಾಗಿ ಪ್ರಿಯ ದೇವ ಮಗುವೆ, ನಂಬಿಕೆಯನ್ನ ಯಾವುದನ್ನೋ ನೋಡಿ, ಏನನ್ನೋ ನೋಡಿ ನಾನು ನಂಬ್ತೇನೆ ಅನ್ನೋದಕ್ಕಿಂತ ನನ್ನ ದೇವರನ್ನ ತಿಳಿದು, ನನ್ನ ದೇವರ ವಾಕ್ಯವನ್ನ ಕೇಳಿಸಿಕೊಂಡು ನಂಬಿಕೆಯನ್ನು ಹುಟ್ಟಿಸಿಕೊಳ್ಳುವಂಥದ್ದು ಪ್ರಾಮುಖ್ಯವಾಗಿದೆ. ಹಾಗಾಗಿ ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ನಂಬಿಕೆ ಹೇಗೆ ಹುಟ್ಟುತ್ತದೆ? ಯೇಸು ಕ್ರಿಸ್ತನ್ ಹುಟ್ಟಿಸ್ತಾನೆ. ಆತನ ತಿಳಿದುಕೋ. ಆತನ ಯಾರು, ಆತನ ಏನ್ ಮಾಡ್ತಾನೆ, ಆತನ ಹೇಗಿರ್ತಾನೆ, ಯಾವಾಗ್ಲೂ ಅದನ್ನ ತಿಳಿದುಕೋ. ಒಂದ್ ಕಷ್ಟ ಬಂದಾಗ ಯೇಸು ಕ್ರಿಸ್ತನ್ ಹೇಗಿರ್ತಾನೆ, ಕಷ್ಟದಿಂದ ಬಿಡುಗಡೆ ಮಾಡುವಾಗ ಯೇಸು ಕ್ರಿಸ್ತನ್ ಹೇಗಿರ್ತಾನೆ, ಅದ್ಭುತ ಮಾಡುವಾಗ ಯೇಸು ಕ್ರಿಸ್ತನ್ ಹೇಗಿರ್ತಾನೆ, ನಮ್ಮ ಜೊತೆಗೆ ಯೇಸು ಕ್ರಿಸ್ತನ್ ಹೇಗಿರ್ತಾನೆ, ನಾವು ಹೋಗುವಾಗ ಬರುವಾಗ ಯೇಸು ಕ್ರಿಸ್ತನ್ ಹೇಗಿರ್ತಾನೆ, ಇದೆಲ್ಲವನ್ನ ತಿಳಿತಾ ಹೋದ ಹಾಗೆ ಆತನಲ್ಲಿ ನಂಬಿಕೆಯ ಬುನಾದಿ ನಮ್ಮದು ಭದ್ರವಾಗಿ ಇರುವಂತದ್ದಾಗಿದೆ. ಯೇಸುವನ್ನ ತಿಳ್ಕೊಳ್ರಿ. ಯೇಸುವನ್ನ ತಿಳ್ಕೊಳ್ಳುವಂಥದ್ರಲ್ಲೇ, ದೇವರನ್ನ ತಿಳಿದುಕೊಳ್ಳುವಂಥದ್ರಲ್ಲೇ ನಮ್ಗಿವತ್ತು ಬಹಳಷ್ಟು ಗೊಂದಲಗಳು, ಗಲಿಬಿಲಿಗಳು ಉಂಟಾಗಿ ಇವತ್ತು ನಂಬಿಕೆಯ ಕೊರತೆ ಉಂಟಾಗ್ಬಿಟ್ಟಿದೆ. ಪ್ರಿಯ ದೇವ ಮಕ್ಕಳೇ, ನೀವು ಏನ್ ತಿಳ್ಕೊಳ್ತೀರೋ ಏನ್ ಬಿಡ್ತೀರೋ ಗೊತ್ತಿಲ್ಲ. ದೇವರನ್ನ ತಿಳ್ಕೊಳ್ರಿ.
ದೇವರನ್ನ ತಿಳ್ಕೊಂಡ್ರೆ ಸಾಕು, ದೇವ್ರು ಏನ್ ಮಾಡ್ತಾನಂತ ನಿಮಗೆ ಗೊತ್ತಾದ್ರೆ ಸಾಕು, ನೀವು ಧೈರ್ಯವಾಗಿ ಜೀವಿಸ್ತೀರಿ. ಯಾಕಂದ್ರೆ ನಿಮ್ಮ ನಂಬಿಕೆ ಆತನ ಹುಟ್ಟಿಸ್ಬಿಡ್ತಾನೆ. ನೀವೆಲ್ಲಿ ತನಕ ದೇವರನ್ನ ತಿಳಿದುಕೊಳ್ಳೋದಿಲ್ವೋ ಅಲ್ಲಿ ತನಕ ನಿಮಗೆ ನಂಬಿಕೆ ಹುಟ್ಟೋದೇ ಇಲ್ಲ. ಇವತ್ತು ಬಹಳಷ್ಟು ಜನರಿಗೆ ದೇವರ ತಿಳುವಳಿಕೆ ಇಲ್ಲದ್ರಿಂದ ತಪ್ಪಾದ ನಂಬಿಕೆಗಳನ್ನ ಅನೇಕ ಜನರ ಮಧ್ಯದಲ್ಲಿ ಬಿತ್ತುತ್ತಾ ಇದ್ದಾರೆ. ಹಾಗಾದ್ರೆ ಸರಿಯಾದ ನಂಬಿಕೆ ನಿನಗೆ ಬರಬೇಕಾದ್ರೆ ದೇವರನ್ನ ತಿಳ್ಕೊ, ದೇವರನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊ. ನಾ ಹೇಳ ಕೇಳಿಸ್ಕೊಡ್ರಿ, ಯೇಸು ಕ್ರಿಸ್ತನು ಯಾವುದೋ ಒಂದು ಅನುಭವ ಅಲ್ಲ. ಯೇಸು ಕ್ರಿಸ್ತನು ನಿಜವಾಗ್ಲೂ ನಮ್ಮ ಹಾಗೆ ಅಸ್ತಿತ್ವದಲ್ಲಿರುವಂತ ಒಬ್ಬ ವ್ಯಕ್ತಿ, ಆ ದೇವರಾಗಿದ್ದಾನೆ. ಆತನು ಅಸ್ತಿತ್ವದಲ್ಲಿರುವಂತ ದೇವರಾಗಿದ್ದಾನೆ. ಹಾಗಾಗಿ ಆತನ ತಿಳಿದುಕೋ. ಆತನು ಏನ್ ಮಾಡ್ತಾನೆ, ಆತನು ಹೇಗೆ ನೋಡ್ತಾನೆ, ಆತನನ್ನು ಹೇಗೆ ನಡೆಸ್ತಾನೆ, ಹೇಗೆ ಆಲೋಚನೆ ಕೊಡ್ತಾನೆ, ಏನ್ ಮಾಡ್ತಾನೆ. ನೀನು ಯೇಸುವನ್ನ ತಿಳಿತಾ 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 ಹೋದಷ್ಟು ನಿನ್ನಲ್ಲಿ ನಂಬಿಕೆ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯ. ಎಷ್ಟು ಪ್ರಾಮುಖ್ಯ? ನಿನ್ನ ಜೀವನದಲ್ಲಿ ನಂಬಿಕೆ ಅನ್ನೋದು ಪ್ರಥಮ ಸ್ಥಾನದಲ್ಲಿರಬೇಕು. ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ನಿನ್ನ ಜೀವನದಲ್ಲಿ ದೇವರ ಮೇಲಾಣ ನಂಬಿಕೆ ಅನ್ನುವಂಥದ್ದು ಪ್ರಥಮ ಸ್ಥಾನದಲ್ಲಿರಬೇಕು. ಆ ನಂತರದಲ್ಲೇ ಎಲ್ಲ ಬರ್ಬೇಕು. ನಿನ್ನ ಆತ್ಮೀಯ ಜೀವಿತದಲ್ಲಾಗಿರ್ಬೋದು, ನಿನ್ನ ಕೌಟುಂಬಿಕ ಜೀವಿತದಲ್ಲಾಗಿರ್ಬೋದು, ನಿನ್ನ ಆಶೀರ್ವಾದದಲ್ಲಾಗಿರ್ಬೋದು, ನಿನ್ನ ಕೆಲಸದಲ್ಲಾಗಿರ್ಬೋದು, ಮೊದಲನೇದಾಗಿ ನಿನಗಿರಬೇಕಾಗಿದ್ದು ನಂಬಿಕೆ. ಆ ನಂತರದಲ್ಲೆಲ್ಲ. ಫಸ್ಟ್ ನಾವು ಯೇಸು ಕ್ರಿಸ್ತ ನಂಬ್ತೇವೆ, ನಾವು ಫಸ್ಟ್ ಬೈಬಲ್ ಓದಲ್ಲ. ಫಸ್ಟ್ ನಾವು ಯೇಸು ಕ್ರಿಸ್ತ ನಂಬ್ತೇವೆ, ನಾವು ಪ್ರಾರ್ಥನೆ ಮಾಡೋಲ್ಲ. ನಮಗೆ ನಂಬಿಕೆ ಬೇಕು. ಯಾಕಂದ್ರೆ ನಾವು ನಂಬಿಕೆಯಿಂದ ನಮ್ಮ ಜೀವಿತವನ್ನು ಪ್ರಾರಂಭಿಸ್ತೇವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಮೊದಲ ಸ್ಥಾನ ಯಾವುದಿರ್ಬೇಕಂದ್ರೆ ನಂಬಿಕೆ. ಆ ನಂಬಿಕೆ ಯಾವುದರಿಂದ ಬರ್ತದೆ? ದೇವರನ್ನ ತಿಳ್ಕೊಳ್ಳೋದ್ರ ಮುಖಾಂತರ, ವಾಕ್ಯ ಕೇಳಿಸ್ಕೊಳ್ಳೋದ್ರ ಮುಖಾಂತರ. ಇದು ನಮಗೆ ಕಷ್ಟ. ಯಾರು ವಾಕ್ಯ ಕೇಳಿಸ್ಕೊಳ್ತಾರೆ, ಯಾರು ದೇವರನ್ನ ತಿಳ್ಕೊಳ್ತಾರೆ, ನಮಗೆ ಬೋರ್ ಅನ್ನಿಸ್ತದೆ. ಕೇಳಿಸ್ಕೊಳ್ರಿ, ಲೋಕದಲ್ಲಿಯೇ ಅತ್ಯಮೂಲ್ಯವಾದದ್ದು ಯಾವುದಪ್ಪ ಅಂದ್ರೆ ದೇವರನ್ನ ತಿಳಿದುಕೊಳ್ಳುವಂಥದ್ದು. ಲೋಕದಲ್ಲಿ ನಿಮ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ, ಆದ್ರೆ ದೇವರನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದ್ರೆ ಅಂಥ ಅವಕಾಶ ಇಲ್ಲದಿರುವಂಥ ಸ್ಥಳದಲ್ಲಿ ನಿಮಗೊಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ನೀವು ಕೇಳ್ಬೋದು, ಪಾಸ್ಟರ್ ಅವರೇ, ಹೇಗೆ ನಾವು ದೇವರನ್ನ ತಿಳಿದುಕೊಳ್ಳೋದ್ರ ಮುಖಾಂತರವಾಗಿ ನಮಗೆ ನಂಬಿಕೆ ಬರ್ತದ ಅಂತ ಹೇಳಿ ನೀವು ಹೇಳ್ಬೋದು. ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಈಗ ನನ್ನನ್ನು ನೀವು ಕೇಳೋದಾದ್ರೆ, ನನ್ನ ಮಕ್ಕಳಿಗೆ ಹೆಚ್ಚಿನ ಭಾಗ ಜ್ವರ ಬರೋದಾದ್ರೆ ನಾನು ಜ್ವರಕ್ಕೆ ಬಹಳ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಜ್ವರ ಯಾಕೆ ಬರ್ತಂತ ನನಗೆ ಸ್ಪಷ್ಟವಾಗಿ ಗೊತ್ತು. ಜ್ವರ ಯಾಕೆ ಬರ್ತದಪ್ಪ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಹೋದಂಥ ವೈರಾಣುಗಳು ಅಥವಾ ಕ್ರಿಮಿಗಳು ಹೆಚ್ಚಾದಾಗ ಆ ಕ್ರಿಮಿಗಳನ್ನ ಹೊರಗೆ ಹಾಕುವಂಥ ಪ್ರಕ್ರಿಯೆ ಒಳಗೆ ಕೋಲ್ಡ್ ಸ್ಟಾರ್ಟ್ ಆಗ್ತದೆ, ಕೆಮ್ಮು ಸ್ಟಾರ್ಟ್ ಆಗ್ತದೆ, ಕಫ ಹೊರಗೆ ಬರೋದಕ್ಕೆ ಪ್ರಾರಂಭಿಸ್ತದೆ. ಆ ನಂತರದಲ್ಲಿ ನಮ್ಮ ದೇಹದಲ್ಲಿ ಇನ್ನೂ ಹೆಚ್ಚಾಗಿ ಉಷ್ಣತೆ ಹೆಚ್ಚಾದಾಗ ಅದು ಜ್ವರದ ರೀತಿಯಲ್ಲಿ ಅದೇನಾಗ್ತದೆ ನಮಗೆ ತೋರಿಸ್ಕೊಳ್ತದೆ. ಈಗ ನನಗೆ ಜ್ವರ ಯಾಕೆ ಬರ್ತದೆ ಅಂತ ನನಗೆ ಗೊತ್ತು. ಮತ್ತೆ ಜ್ವರಕ್ಕೆ ಏನ್ ಮಾಡಬೇಕು? ದೇಹವನ್ನ ತಂಪು ಮಾಡ್ಕೋಬೇಕು. ಅದನ್ನು ನನಗೆ ಚೆನ್ನಾಗಿ ಗೊತ್ತು. ಹಾಗಿರೋದ್ರಿಂದ ನಾನು ಭಯನೇ ಪಡೋದಿಲ್ಲ. ನನ್ನ ನಂಬಿಕೆ ಇದೆ, ಆ ಜ್ವರ ನನ್ನನ್ನು ಬಿಟ್ಟು ಹೋಗ್ತದೆ, ಜ್ವರ ನನ್ನ ಮಕ್ಕಳನ್ನ ಬಿಟ್ಟು ಹೋಗ್ತಾನೆ, ನಂಬಿಕೆ ನನಗಿದೆ. ಹಾಗಾದ್ರೆ ನಾನು ಹೇಳುವಂಥ ವಿಷಯದಲ್ಲಿ ಒಂದು ವಿಷಯ ಇದೇನೆಂದ್ರೆ, ನೀವು ತಿಳಿದಷ್ಟು ನಂಬಿಕೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತದೆ. ನೀವು ತಿಳಿದಷ್ಟು ನಿಮಗೆ ನಂಬಿಕೆ ಹೆಚ್ಚಾಗ್ತದೆ. ನೀವು ತಿಳಿದಷ್ಟು ನಿಮಗೆ ನಂಬಿಕೆ ಹೆಚ್ಚಾಗ್ತದೆ. ಹಾಗಾಗಿ ದೇವರನ್ನ ತಿಳಿದುಕೋ, ಪ್ರತಿದಿನ ದೇವರನ್ನ ತಿಳಿದುಕೋ. ನೀನು ತಿಳಿದುಕೊಳ್ಳದೆ ಹೋದ್ರೆ ಇವತ್ತು ಎಷ್ಟೋ ಜನ ದೇವರ ಬಗ್ಗೆ ಏನೇನೋ ತಪ್ಪಾಗಿ ಸಾರ್ತಾ ಇದ್ದಾರೆ. ಆ ತಪ್ಪನ್ನು ಹಿಡ್ಕೊಂಡು ನೀನು ಹಾಗೆ ಹೋಗ್ಬಿಡ್ತೀವಿ. ಯಾಕಂದ್ರೆ ದೇವ್ರೇನ್ ಮಾಡ್ತಾನಂತ ಗೊತ್ತಿರಲ್ಲ, ಮನುಷ್ಯ ಏನ್ ಮಾಡ್ತಾನಂತ ನಿಮಗೆ ಗೊತ್ತಿರ್ತದೆ. ಹಾಗಾಗಿ ಮನುಷ್ಯ ಮಾಡೋದು ನಿಮಗೆ ಗೊತ್ತಿರೋದ್ರಿಂದ ಮನುಷ್ಯನ ಮೇಲೆ ನಂಬಿಕೆ ಇಟ್ಬಿಡ್ತೀರಿ. ದೇವ್ರು ಮಾಡೋದು ಗೊತ್ತಿಲ್ಲದೆ ಇರೋದ್ರಿಂದ ನಮಗೆ ದೇವ್ರ ಮೇಲೆ ನಂಬಿಕೆ ಬರೋದಿಲ್ಲ. ಹಾಗಾಗಿ ನಿನ್ನ ನಂಬಿಕೆ ಹುಟ್ಟುವಂತ ರಹಸ್ಯ ಎಲ್ಲಿದೆ? ದೇವರನ್ನ ತಿಳಿಯೋದ್ರಲ್ಲಿದೆ. ಆಗ ಶ್ರೇಷ್ಠವಾದ ಕಾರ್ಯಗಳು ನೋಡ್ಲಿಕ್ಕೆ ದೇವರು ನಿನ್ನ ನಡೆಸುವನಾಗಿದ್ದಾನೆ. ಇದನ್ನ ಮಾತ್ರ ನೀನು ಮರೆಯಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು, ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.